ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಪೊಲೀಸ್ ನೇಮಕಾತಿ ಯಾವಾಗ ಆಗ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಬಂದಿದೆ, ಅದನ್ನು ತಿಳಿಸ್ಕೊಡ್ತೇನೆ. ಯಾಕೆ ಅಂತ ಅಂದರೆ ನಮ್ಮ ಒಂದು ತರಗತಿಗಳಲ್ಲಿ ಅಥವಾ ನಮ್ಮ ಒಂದು ಚಾನಲ್ನಲ್ಲಿ, ನಮ್ಮ ಒಂದು ಎಕ್ಸಾಮ್ ಇನ್ ಕನ್ನಡ ಮತ್ತು ಸಕ್ಸಸ್ ಟಾಕ್ ಜೀವನ್ ಎರಡೂ ಚಾನಲ್ನಲ್ಲಿ ಮ್ಯಾಕ್ಸಿಮಮ್ ಹುಡುಗರು ಅಥವಾ ಏನು ಮಕ್ಕಳಿದ್ದಾರೆ, ಅವರೆಲ್ಲರೂ ಕೂಡ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳಿದ್ದಾರೆ, ಎಲ್ಲರೂ ಕೂಡ ಪೊಲೀಸ್ ಅಧಿಸೂಚನೆಗೆ ಕಾಯ್ತಾ ಇರ್ತಕ್ಕಂಥ ಒಂದು ಹುಡುಗರು. ಅದಕ್ಕಾಗಿ ನಮ್ಮ ಒಂದು ಕರ್ತವ್ಯ ಆಗ್ತದೆ ಆ ಒಂದು ಪೊಲೀಸ್ ನೇಮಕಾತಿ ಬಗ್ಗೆ ಮಾಹಿತಿಯನ್ನು ಕೊಡೋದು. ಓಕೆ, ಈಗ ಮೊದಲನೇದಾಗಿ ಈ ಒಂದು ನೇಮಕಾತಿ ಯಾವಾಗ ಆಗ್ತದೆ? ಟೋಟಲಾಗಿ 56,834 ಹುದ್ದೆಗಳಿಗೆ ಈ ಒಂದು ವಾರದೊಳಗೆ ಅಧಿಸೂಚನೆ ಹೊರಬೀಳ್ತದೆ. ಅಂದರೆ ಏಪ್ರಿಲ್ ಮುಗಿದಿದೆ, ಮೇ ಫಸ್ಟ್ ವೀಕಲ್ಲಿ, ವಿತಿನ್ ಮೇ ಫಸ್ಟ್ ವೀಕ್ ಒಳಗೆ ನಿಮಗೆ ಸಂಪೂರ್ಣವಾಗಿ 56,000+ ಹುದ್ದೆಗಳಿಗೆ ಏನಾಗುತ್ತೆಪ್ಪ ಅಂತ ನೋಟಿಫಿಕೇಷನ್ ಬರ್ತದೆ. ಅದರಲ್ಲಿ ಯಾರಾದರೂ ನೀವು ಯಾವ್ಯಾವ ಹುದ್ದೆಗಳು ಬರ್ತವೆ, ಏನೇನು ಬರ್ತವೆ ಎಲ್ಲವನ್ನು ಕೂಡ ನೋಡಿಕೊಂಡು ನೀವು ಅರ್ಜಿಗಳನ್ನು ಹಾಕ್ಬೋದು. ಅದರೊಳಗೆ ಯಾವುದು ಬರುತ್ತೆ ಅಂತ ಅಂದರೆ ಪೊಲೀಸ್ ಇಲಾಖೆಗೆ ಹೆಚ್ಚಿನ ಆದ್ಯತೆ ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ 4ರಿಂದ 5 ವರ್ಷ ಆಯಿತು, ಯಾವುದೇ ಆದಂತಹ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಳು ಇನ್ನೂ ಕೂಡ ನಡೆದಿಲ್ಲ. ಅದಕ್ಕಾಗಿ ಈ ವರ್ಷ 2026-27 ಒಂದು ಸಾಲಿನಲ್ಲಿ 8,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ನೇಮಕಾತಿ ಮಾಡ್ತಿದ್ದಾರೆ. ಓಕೆನಾ, ಇದು ತುಂಬ ಇಂಪಾರ್ಟೆಂಟು, ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ 600 PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ಒಂದು ನೇಮಕಾತಿಗಳಿಗೆ ಭರ್ತಿಗಳಿಗೆ ಇಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಒಂದು ಪರಮೇಶ್ವರ್ ಅವರು ಅಧಿಸೂಚನೆ ಕೊಟ್ಟಿದ್ದಾರೆ. ಇವ್ರು ಏನು ಹೇಳ್ತಾ ಇದ್ರು, ಅತಿ ಶೀಘ್ರದಲ್ಲಿ ಅಂತ 2ರಿಂದ 3 ವರ್ಷ ತಳ್ಳಿಬಿಟ್ರು ಇವರು. ಆದರೆ ಈಗ ಹೇಳ್ತಿದ್ದಾರೆ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ವಾರದ ಒಳಗೆ ಅಂತ ಕೊಟ್ಟಿದ್ದಾರೆ. ಇದು ನಿನ್ನೆ ಬಂದಿರತಕ್ಕಂಥ ಒಂದು ನ್ಯೂಸ್ ಆರ್ಟಿಕಲ್ನಲ್ಲಿ ಬಂದಿರತಕ್ಕಂಥ ಸುದ್ದಿ ಇದು. ಇತ್ತೀಚೆಗೆ ಒಂದು ಫಂಕ್ಷನಲ್ಲಿ ಅವರು PSI ಅವರಿಗೆ ಅವಾರ್ಡನ್ನು ಕೊಡ್ತಿರ್ತಾರೆ, ಅಲ್ಲಿ ಹೇಳಿರ್ತಕ್ಕಂಥ ಮಾಹಿತಿ ಇದು. ಓಕೆನಾ, ಕಲಬುರಗಿಯಲ್ಲಿ ನಡೆದ PSI ಪರೀಕ್ಷಾಣಾರ್ಥಿಗಳ ಒಂದು ನಿರ್ಗಮನ ಪಥ ಸಂಚಲನದಲ್ಲಿ ಗೃಹ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರು ಸರ್ವೋತ್ತಮ ಶಿಕ್ಷಣಾರ್ಥಿಗಾಗಿ ಹೊರಹೊಮ್ಮಿದ ಬೆಳಗಾವಿ ಜಿಲ್ಲೆಯ ಪ್ರೊಬೇಷನರಿ PSI ಸಿವಿಲ್ ಅರುಣಾ ಕಲ್ಲಪ್ಪ ಮೇಟಿ ಅವರಿಗೆ ಮುಖ್ಯಮಂತ್ರಿಗಳ ಒಂದು ಸ್ವರ್ಡ್ ಅಥವಾ ಖಡ್ಗ ನೀಡಿರ್ತಕ್ಕಂಥದ್ದು ಅಂತ ಇಲ್ಲಿ ಕೊಟ್ಟಿದ್ದಾರೆ. DGP MA ಸಲೀಂ ಮತ್ತು ADGP ತರಬೇತಿ ದೇವಜ್ಯೋತಿ ಅವರು ಭಾಗವಹಿಸಿದರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರೇನು ಹೇಳಿದ್ದಾರೆ, ಒಂದು ವಾರದ ಒಳಗಾಗಿ 8,000 ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯನ್ನು ಮಾಡಿಕೊಳ್ತೇವೆ, ಅದಕ್ಕೆ ಯಾವುದೇ ಆದಂಥ ಒಂದು ಗೊಂದಲ ಬೇಡ ಅಂತ ಇಲ್ಲಿ ಹೇಳಿದ್ದಾರೆ. KKRDB ಅನುದಾನ ಬೆಂಬಲ ಅಂತಲೂ ಕೂಡ ಕೊಟ್ಟಿದ್ದಾರೆ. KKRDB ಅಂತಂದರೆ ಏನು, ಕಲ್ಯಾಣ ಕರ್ನಾಟಕ ರೀಜನಲ್ಲಿ ಇರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಬೋರ್ಡ್ ಇದು. ಇದರಲ್ಲಿ ಸಂಬಂಧಪಟ್ಟಂತೆ ಎಲ್ಲಿ ಎಷ್ಟು ಬರುತ್ತೆ ಇಲ್ಲಿ ಅಂತ ನೋಡೋದು. ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಪೊಲೀಸ್ ವ್ಯವಸ್ಥೆ ಸುಧಾರಣೆ ಮಾಡಲು KKRDB ಮಂಡಳಿ ಕಳೆದ ಬಾರಿ 50 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮತ್ತು ಸಿಸ್ಟಮ್ ಹಾಗೂ ವಾಹನಗಳ ಖರೀದಿಗೆ ಈ ಬಾರಿ 100 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನಕ್ಕಾಗಿ ಬೇಡಿಕೆ ಇಡಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್, ಪೊಲೀಸ್ ಇಲಾಖೆಯನ್ನು ಆಧುನೀಕರಣಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನು ಇರಿಸಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಯಾವ ಬೇರೆ ಬೇರೆ ಪ್ರಕರಣಗಳನ್ನು ಕೊಟ್ಟಿದ್ದಾರೆ. ಇದೇನೋ ನಮಗೆ ಈಗ ಇಂಪಾರ್ಟೆಂಟ್ ಇಲ್ಲ, ಯಾಕೆ ಅಂತ ಅಂದರೆ ನಾವು ಮೊದಲು ಜಾಬ್ ತಗೊಳ್ಬೇಕು. ನೆಕ್ಸ್ಟ್ ಇಲ್ಲಿ IPL ಬೆಟ್ಟಿಂಗ್, ಇವು ಕೂಡ ಏನು ಇಂಪಾರ್ಟೆಂಟ್ ಇಲ್ಲ. ಈಗ ನಿಮಗೆ ಗೊತ್ತಿರಬೇಕು, ಉದ್ಯೋಗಾಕಾಂಕ್ಷಿಗಳಿಗೆ ಗೃಹ ಸಚಿವ ಆಗಿರತಕ್ಕಂಥ ಅವರು ಏನು ಮಾಡಿದ್ದಾರೆ ಅಂತ ಅಂದರೆ ಪರಮೇಶ್ವರ್ ಅವರು ಇಲ್ಲಿ 56,834 ಹುದ್ದೆಗಳಿಗೆ ಭರ್ತಿಗೆ ವಾರದ ಒಳಗೆ ಅಧಿಕೃತ ಅಧಿಸೂಚನೆ ಹೊರಬೀಳಲಿದೆ ಅಂತ ಕೊಟ್ಟಿದ್ದಾರೆ. ಎಲ್ಲ ಅಧಿಸೂಚನೆಗಳು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದನೇ ಬರ್ತವೆ. ವೆರಿ ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬರ್ತಕ್ಕಂಥ ಒಂದು ಕ್ವಶನ್ಸ್ ಪೇಪರ್ಗಳನ್ನು ಬಿಡಿಸಿ ಮತ್ತು ನಮ್ಮ ಒಂದು ತರಗತಿಗಳನ್ನು ಕಂಟಿನ್ಯೂಸ್ ಆಗಿ ಕೇಳ್ಕೊಳ್ತಾ ಹೋಗಿ. ನಾನು ಈಗಾಗಲೇ ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಹಿಸ್ಟ್ರಿ ತರಗತಿ ಅಥವಾ ಇತಿಹಾಸದ ಒಂದು ಏನ್ಸಿಯಂಟ್ ಹಿಸ್ಟ್ರಿ ತರಗತಿಯನ್ನು ಶುರು ಮಾಡಿದ್ದೇನೆ. ಅದರ PDF ಕೆಲವರು ಪಡೆದುಕೊಂಡಿದ್ದಾರೆ, ಇನ್ನೂ ಕೂಡ ಯಾರ್ಯಾರು ಪಡ್ಕೊಂಡಿಲ್ಲ ಈಗ ನಾನು ತೋರಿಸ್ತೇನೆ. ಅಲ್ಲಿ ಒಂದು PDFಗಳನ್ನು ನೀವು ಪಡ್ಕೊಳ್ಳಿ, ಕೊನೆಯದಾಗಿ ನಾನು ಹೇಳ್ತೇನೆ. ಓಕೆನಾ, ಯಾವ ರೀತಿ ಪಡ್ಕೋಬೇಕು ಅಂತ. ನೆಕ್ಸ್ಟ್ ಇಲ್ಲಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಅಗತ್ಯಕ್ಕೆ ತಕ್ಕಂತೆ ಹೊಸ ಪೊಲೀಸ್ ಠಾಣೆಗಳನ್ನು ನಿರ್ಮಾಣ ಮಾಡ್ತೇವೆ ಮತ್ತು ಅಲ್ಲಿ ನೇಮಕಾತಿಗಳನ್ನು ಕೂಡ ಮಾಡ್ಕೊಳ್ತೇವೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಓಕೆನಾ, ಈಗ ಡೈರೆಕ್ಟಾಗಿ ಈ ಒಂದು ಪೊಲೀಸ್ ನೇಮಕಾತಿಗೆ ಏನೇನು ಪಡ್ಕೊಳ್ಬೇಕು ಅದನ್ನು ನಾವು ನೋಡೋಣ. ಓಕೆ ವಿದ್ಯಾರ್ಥಿಗಳು, ನೀವು ಇಲ್ಲಿ ನೋಡ್ಬೋದು ಏನ್ಸಿಯಂಟ್ ಹಿಸ್ಟ್ರಿ ಅಥವಾ ಇಲ್ಲಿ ಭಾರತದ ಪ್ರಾಚೀನ ಇತಿಹಾಸದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕ್ವಶನ್ಸ್ ಪೇಪರ್ಗಳು ಅಥವಾ ಕ್ವಶನ್ ಬಂಡಲ್ಸ್ಗಳು ಅಂತ ಹೇಳ್ಬೋದು. ಟೋಟಲಾಗಿ 1000ಕ್ಕೂ ಅಧಿಕ ಒಂದು ಕ್ವಶನ್ಸ್ಗಳ ಒಂದು ಅಥವಾ ಪ್ರಶ್ನೆ ಪತ್ರಿಕೆಗಳ ಒಂದು ಮಾಹಿತಿಗಳು ಈ ಒಂದು PDFಲ್ಲಿ ನಿಮಗೆ ಸಿಗ್ತದೆ. ಈ ಒಂದು PDFನ ಒಂದು ಟೋಟಲ್ ಅಮೌಂಟ್ ಇಲ್ಲಿ 89 ರೂಪಾಯಿಗಳನ್ನು ನಾವು ಇಟ್ಟಿದ್ದೇವೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು 89 ರೂಪಾಯಿಗಳನ್ನು ಸೆಂಡ್ ಮಾಡಿ udyogjeevan12@gmail.com ಎಂಬತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಕಳಿಸಿದರೆ ಆದರೆ ನಿಮಗೆ
ಸಂಪೂರ್ಣವಾಗಿ ಈ ಒಂದು PDF ಅನ್ನು ಅದೇ ಇಮೇಲ್ ವಿಳಾಸಕ್ಕೆ ವಾಪಸ್ ಕಳಿಸಲಾಗ್ತದೆ. ಈ ಒಂದು ಏನ್ಸಿಯಂಟ್ ಹಿಸ್ಟ್ರಿ ಅಥವಾ ಭಾರತದ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ವಶನ್ಸ್ ಇಲ್ಲಿ ಮಿಸ್ ಆಗೋದಿಲ್ಲ. ನೀವು ಭಾರತದ ಪ್ರಾಚೀನ ಇತಿಹಾಸದ ಬಗ್ಗೆ ಒಂದು ಬುಕ್ಕನ್ನು ಓದ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನೀವು ಬಿಡಿಸ್ಬಿಟ್ರೆ ಸಾಕು, ನಿಮಗೆ ಸಂಪೂರ್ಣವಾಗಿ ಯಾವುದೇ ಒಂದೇ ಒಂದು ಕ್ವಶನ್ಸ್ ಕೂಡ ಮಿಸ್ ಆಗಲ್ಲ. ಟೋಟಲ್ ಆಗಿ 1000ಕ್ಕೂ ಅಧಿಕ ಒಂದು ಕ್ವಶನ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಇದನ್ನು ತೆಗೆದುಕೊಳ್ತಕ್ಕಂಥ ಒಂದು ಇದನ್ನು ಮಾಡಿ ನೆಕ್ಸ್ಟ್ ಅದಾದ ಮೇಲೆ ನೆಕ್ಸ್ಟ್ ನಿಮಗೇನಾದರೂ ಕರೆಂಟ್ ಅಫೇರ್ಸ್ PDF ಬೇಕು ಅಂತ ಅಂದರೆ ಮಂತ್ಲಿ ಕರೆಂಟ್ ಅಫೇರ್ಸ್ಗಳು ಬರ್ತಾ ಇದ್ದಾವೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 1 ತಿಂಗಳ ಒಂದು PDF ಅನ್ನು ಬೇಕು ಅಂತ 20 ರೂಪಾಯಿಗಳನ್ನು ಸೆಂಡ್ ಮಾಡಿ udyogjeevan12@gmail.com ಎಂತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಕಳಿಸಿದರೆ ನಿಮಗೆ ಸಂಪೂರ್ಣವಾಗಿ ಅವತ್ತಿನ ಒಂದು ತಿಂಗಳ ಒಂದು ಕರೆಂಟ್ ಅಫೇರ್ಸ್ ಸಿಗ್ತದೆ. ಈಗ ಏಪ್ರಿಲ್ ಕರೆಂಟ್ ಅಫೇರ್ಸ್ ಇನ್ನೂ ಕೂಡ ಏನು ರೆಡಿ ಆಗ್ತಾ ಇದೆ. ಈಗ ಏಪ್ರಿಲ್ 31ನೇ ತಾರೀಕು ಮುಗಿದ ನಂತರ 30ನೇ ತಾರೀಕು ಮುಗಿದ ನಂತರ ನಿಮಗೆ ಸಂಪೂರ್ಣವಾಗಿ ಈ ಒಂದು ಏಪ್ರಿಲ್ PDF ಏನಿದೆ ಅದು ಕಂಪ್ಲೀಟಾಗಿ ನಿಮಗೆ ಸಿಗ್ತದೆ. ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ. ನಾಳೆ ನಿಮಗೆ ಏಪ್ರಿಲ್ ತಿಂಗಳ ಒಂದು ಕರೆಂಟ್ ಅಫೇರ್ಸ್ ಸಿಗ್ತದೆ. ನೀವು ಅಮೌಂಟನ್ನು ಸೆಂಡ್ ಮಾಡಿ ಅದನ್ನು ಕೂಡ ನೀವು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ತರಗತಿ ನಿಮಗೆ ಅಥವಾ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.